ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಯಾವ ರೀತಿಯಾಗಿ ಸೀರೆನ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವರ್ಷವೂ ತೋರಿಸ್ಕೊಟ್ಟಿದ್ದೆ. ಅದರಲ್ಲೂ ಅಷ್ಟೇ ತುಂಬ ಈಸಿ ಮೆಥಡ್, ಸಿಂಗಲ್ ಬಿಂದಿಗೆಗೆ ಯಾವ ರೀತಿನ ಸ್ಯಾರಿನ ಉಡಿಸೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದರಿಂದ ಬೇಕಿದ್ದರೆ ನೀವು ಹೋಗಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಅದನ್ನು ಸಿಗುತ್ತೆ. ಅದು ಅಷ್ಟೇ ತುಂಬ ಈಸಿ ಇದೆ, ಇದಕ್ಕಿಂತ ತುಂಬ ಈಸಿಯಾಗಿದೆ. ಅದು ಇಷ್ಟಪಡೋದಾದರೆ ಹೋಗಿ ನೋಡಿ. ಮೊದಲಿಗೆ ಇಲ್ಲಿ ನಾನು ಸ್ಯಾರಿನ ಬ್ಲೌಸು ಮತ್ತು ಸೆರಗು ಕಡೆಯಿಂದ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಬ್ಲೌಸು ಮತ್ತು ಸೆರಗು ಎರಡೂ ಇದೆ ಈ ಸ್ಯಾರಿಗೆ. ಯಾವುದನ್ನು ಕಟ್ ಮಾಡಿಲ್ಲ ನಾನು, ಇದರಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿಲ್ಲ, ಹಾಗೇ ನೆರಿಗೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಸೆಂಟ್ರಲ್ಲಿ ಕಲರ್ಫುಲ್ಲಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ನೆರಿಗೆಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದಷ್ಟು ಬಿಟ್ಕೊಂಡಿದ್ದೀನಿ. ಒಂದು ಅಷ್ಟು ನಾವು ಪಿನ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಬಿಟ್ಕೊಬಿಟ್ಟು ಮುಕ್ಕಾಲು ಭಾಗ ನಾನು ನೆರಿಗೆಗಳನ್ನ ಹಾಕ್ಕೊಂಡು ಒಂದು ಕಾಲು ಭಾಗದಷ್ಟು ಸ್ಯಾರಿನ ಬಿಟ್ಟಿದ್ದೀನಿ. ಈಗ ನೋಡಿ, ನೆರಿಗೆಗಳನ್ನ ನೀಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೋಬೇಕು. ಹಿಂದೆ ಮುಂದೆ ಆಗಿರುತ್ತಲ್ಲ, ಹಾಗೆ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಬಟ್ಟೆ ಕ್ಲಿಪ್ಪು ಅಥವಾ ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಅವನ್ನ ನೆರಿಗೆಗಳನ್ನ ಲಾಕ್ ಮಾಡಬೇಕಾಗುತ್ತೆ. ಈಗ ಕೆಳಗಡೆನೂ ಅಷ್ಟೇ ನಾವು ಈ ರೀತಿಯಾಗಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಎರಡೂ ಕಡೆ ಈ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ನಾವು ಕ್ಲಿಪ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಮಾಡ್ಕೋಬೇಕಾಗುತ್ತೆ. ಈಗ ನಾನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನನ್ನ ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪೂರ್ವ ಸಿದ್ಧತೆ, ಅಂದರೆ ಹಿಂದಿನ ದಿನ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮತ್ತು ಸೆಲೆಬ್ರೇಷನ್ ಯಾವ ರೀತಿ ಮಾಡಬೇಕು ಮತ್ತು ಪೂಜೆಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ಏನೇನು, ಮತ್ತು ಗುರುವಾರ ಅಂದರೆ ಹಬ್ಬದ ಹಿಂದಿನ ದಿನ ಲಕ್ಷ್ಮಿನ ಯಾವ ರೀತಿ ವೆಲ್ಕಮ್ ಮಾಡಿಕೊಂಡು, ಗೋಧೂಳಿ ಸಮಯದಲ್ಲಿ ಯಾವ ರೀತಿ ವೆಲ್ಕಮ್ ಮಾಡಿಕೊಂಡು ಆಮೇಲೆ ಹಬ್ಬನ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಹೋಗಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಈಗ ನೋಡಿ, ಸೀರೆನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಸೀರೆ ರೆಡಿಯಾಗಿದೆ. ಈಗ ನಾನು ಆಲ್ರೆಡಿ ಬಿಂದಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಕೈಯೆಲ್ಲ ಕಟ್ಟಿದ್ದೀನಿ. ಟೇಪ್ ಸಹಾಯದಿಂದ ನಾನು ಟೇಪಲ್ಲಿ ಟೈಟಾಗಿ ಟೇಪನ್ನು ಹಾಕಿದ್ದೀನಿ. ನೀವು ದಾರದಲ್ಲಾದರೂ ಕಟ್ಕೋಬೋದು, ಈ ರೀತಿ ಟೇಪ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ನಮಗೆ ಎಷ್ಟು ಲೆಂತ್ ಬೇಕೋ ಸ್ಯಾರಿನ ನೋಡಿಬಿಟ್ಟು ಈ ರೀತಿಯಾಗಿ ನಾವು ಟೈಟಾಗಿ ಒಂದು ಹಗ್ಗದಿಂದ, ಅಂದರೆ ನಾನು ಇಲ್ಲಿ ಯಾವುದು ದಾರನ ಯೂಸ್ ಮಾಡಿದ್ದೀನಿ ಅಂದರೆ ಪೈಪಿಂಗ್ ಥ್ರೆಡ್ ಬರುತ್ತಲ್ಲ ಬ್ಲೌಸ್ಗಳನ್ನೆಲ್ಲ ಹೊಲಿಯೋಕ್ಕೆ, ಆ ದಾರದಿಂದ ನಾನು ಇದನ್ನು ಕಟ್ಟಿದ್ದೀನಿ. ಈಗ ಕಟ್ಬಿಟ್ಟು ಸೆರಗನ್ನು ನಾವು ಮಾಮೂಲಿಯಾಗಿ ವೇಲನ್ನು ಹಾಕ್ಕೊಳ್ತೀವಲ್ವ, ಆ ರೀತಿಯಾಗಿ ನಾನು ಸೀರೆ ಸೆರಗನ್ನು ಹಾಕ್ತಾಯಿದ್ದೀನಿ.
ಇಲ್ಲಿಗೆ ಸ್ಯಾರಿ ಸೆರಗನ್ನು ಈ ರೀತಿ ಹಾಕಿರ್ತೀವಲ್ವ ಅಲ್ಲಿಗೆ ಟೈಟಾಗಿ ಒಂದು ಸೊಂಟದ ಪಟ್ಟಿನ ಕಟ್ಕೋಬೇಕಾಗುತ್ತೆ. ಫಸ್ಟು ದಾರದಲ್ಲಿ ಕಟ್ಕೊಂಡು ಸಹ ಆಮೇಲೆ ಸೊಂಟದ ಪಟ್ಟಿ ಹಾಕ್ಬೋದು, ಇಲ್ಲ ಸೊಂಟದ ಪಟ್ಟಿನೇ ಟೈಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಾದರೆ ಅದನ್ನೇ ಹಾಕ್ಬೋದು. ಅಲ್ಲಿ ಶೇಪು ಚೆನ್ನಾಗಿ ಕಾಣಿಸುತ್ತೆ. ಹೂವಿನ ಹಾರ ಎಲ್ಲ ಹಾಕೋದ್ರಿಂದ ಅದು ಮಡ್ಚಿರೋದು ಫೋಲ್ಡ್ ಆಗಿರೋದೇನು ಕಾಣಿಸಲ್ಲ ಅಲ್ಲಿ. ಈಗ ನಾವು ಕಾಲುಗಳನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಕಾಲಿಗೆ ಮೊದಲಿಗೆ ಈ ರೀತಿಯಾಗಿ ನಾನು ಬಾರ್ಡ್ರ್ ಇರುತ್ತಲ್ವ, ಬಾರ್ಡ್ರ್ ತುದಿಯಿಂದ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ರೋಲ್ ಮಾಡಿದ್ರೆ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಕೆಳಗಡೆ ಬಾರ್ಡ್ರಿಂದ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 1 ಅಥವಾ 2 ಗುಂಡು ಪಿನ್ನನ್ನು ನೀಟಾಗಿ ಹಾಕ್ಕೊಳ್ಳಿ. ಅದು ಹಾಕಿದ ನಂತರ ಮತ್ತೆ ಮೇಲ್ಗಡೆ ಇರೋ ಬಾರ್ಡ್ರನ್ನ ಕೆಳಗಡೆಗೆ ಸುತ್ತಬಿಟ್ಟು ಅಲ್ಲಿ 1 ಅಥವಾ 2 ಗುಂಡು ಪಿನ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಅದು ರೆಡಿ ಆಯಿತು. ಕೆಳಗಡೆ ಬೀಳದೇ ಇರೋ ಥರ ನೀಟಾಗಿರಬೇಕು ಅಂದರೆ ನೀವು ಅದನ್ನು ಸ್ವಲ್ಪ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ನೀಟಾಗಿ ಇಡ್ಬಿಟ್ಟು ಡಬಲ್ ಗಮ್ ಟೇಪ್ ಬರುತ್ತಲ್ಲ ಅದನ್ನು ಸಹ ಹಾಕ್ಬೋದು. ಇಲ್ಲಾಂದರೆ ಆ ನೆರಿಗೆನ ಸೇರಿಸ್ಬಿಟ್ಟು 1, 2, 3 ಗುಂಡು ಪಿನ್ನನ್ನು ಹಾಕೋದ್ರಿಂದ ಸಹ ಆ ಕಾಲು ಹಾಗೇ ಇರುತ್ತೆ ಫ್ರೆಂಡ್ಸು, ಕೆಳಗಡೆ ಬೀಳೋದಿಲ್ಲ. ಈಗ ನೋಡಿ, ನಾನು ಈ ಕಡೆ ಬಲಗಾಲನ್ನು ಅದೇ ರೀತಿಯಾಗಿ ಸುತ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ತೀನಿ ಬಲಗಾಲನ್ನು ಸಹ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಚೈನ್ ಎಲ್ಲ ಸಹ ಹಾಕ್ಬೋದು, ಇನ್ನೂ ಲುಕ್ಕಾಗಿ ಕಾಣುತ್ತೆ. ಆಯಿತು, ಈಗ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ರಿಗೂ ಬಾಯ್.